ಒಂದೊಂದು ಕೆ ಜಿ ಮುಂದೆ ಮಾಲ್ ಕೊಡ್ತೀವಿ. ಯಾವಾಗ? ಇವಾಗ ಇಷ್ಟು ಕೊಡ್ತೀವಿ, 2 ಇದೆ. ಹಾಂ, ಮುಂದಕ್ಕೆ ಬೇಕಾದರೆ ಕೊಡ್ತೀವಿ. ನಲ್ವತ್ತು? ಯಾರು ಹೇಳಿದ್ದು? 40,000? ಹಾಂ, ಓಕೆ. ತೋರಿಸು ಪರವಾಗಿಲ್ಲ. ಇದು ಒರಿಜಿನಲ್ ಅಲ್ಲ? ಏನ್ರಲ್ಲಿ ಇಟ್ಟಿದ್ಯಾ? ಜಾಗದಲ್ಲಿ ಹಾಕಿದ್ದಾನೆ ಸುತ್ತ ಇಲ್ಲ. ಹಾಂ, ಥ್ಯಾಂಕ್ಸು ಹಿಡ್ಕೊಟ್ಟಿದ್ದಕ್ಕೆ. ಎಷ್ಟು ನಿನ್ನ ಏಜು? ಏನು ಅಂತಿರೋದು? 18? ಮೇಜರ್ ಆದ ತಕ್ಷಣ ಇನ್ನು ಸ್ಟಾರ್ಟ್ ಮಾಡ್ಬಿಡೋದೇನಾ? ಇನ್ನೊಂದ್ಸಲಿ ಮಾಡಿದೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈಗ ನಾವು ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ. ದಯವಿಟ್ಟು ಅವಾಗ ಚಾನಲ್ ನೋಡಿ. ನಮ್ಮ ಲಾಸ್ಟ್ ವೀಡಿಯೋ ಬರೀ 2000 ವ್ಯೂಸ್ ಬಂದಿದೆ. ತುಂಬ ಬೇಜಾರಾಯಿತು. ಇಟ್ಸ್ ಓಕೆ. ಇನ್ಮೇಲೆ ಆದರೂ ಪ್ಲೀಸ್ ನೋಡಿ. ಹಾಂ, ಏಸ್ ಎ ಫ್ಯಾಮ್ ಅಂತೀನಿ, ಅದಂತೀನಿ ಇದಂತೀನಿ. ಯಾರಿದ್ದಾರೋ ಯಾರಿಲ್ಲೋ ಗೊತ್ತಾಗ್ತಿಲ್ಲ. 2 ಡೇಸ್ಗೆ 2000 ವ್ಯೂಸ್ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ನಿಜವಾಗ್ಲೂ ನಂಬಿದ್ದೀನಿ ಈ ಸತಿ. ನಿಮ್ಮ ನಂಬಿಕೆನ ನಾನು ಉಳಿಸ್ಕೊತೀನಿ. ಬಂದು ಒಂದು ಸತಿ ನೋಡ್ಕೊಂಡು ಹೋಗಿ ಚಾನಲ್ನ, ಅಷ್ಟೇ ಹೇಳೋದು. ಸೊ ಫುಲ್ ವೀಡಿಯೋ ನೋಡಿ, ನಿಮ್ಮ ಕಮೆಂಟ್ಸ್ ಮಾಡಿ. ಎವ್ರಿ ವೀಡಿಯೋಗೂ ಕಮೆಂಟ್ ಮಾಡಿ. ನಾನೆಲ್ಲ ಕಮೆಂಟ್ಸ್ಗೂ ರಿಪ್ಲೈ ನಾನೇ ಪರ್ಸ್ನಲಿ ಕೊಡ್ತೀನಿ. ಸೊ ಪ್ಲೀಸ್ ಕೈ ಬಿಡಬೇಡಿ. ನಂಬಿದ್ದೀನಿ, ನಿಮ್ಮ ನಂಬಿಕೆ ನಾನು ಉಳಿಸ್ಕೊತೀನಿ. ಈ ಸತಿ ನಾನು ವೀಡಿಯೋಸ್ ನಿಲ್ಲಿಸಲ್ಲ. ಸೊ ಪ್ಲೀಸ್ ನೀವು ನನಗೆ ಕೈ ಬಿಡಬೇಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ನೋಡಿ ಎಂಜಾಯ್ ಮಾಡಿ. ನಿಂದೇನಾದರೂ ಇದೆಯಾ? ಹಾಂ, ಏನಾದರೂ ಅಂಕಲ್ ಇದು ಜೋಬಲ್ಲ ಆಗ್ತಾ? ನೀನು ಯಾಕೆ ಕದರ್ತಾ ಇದೆಯಾ? ಓಕೆ, ಬೇಡ ಇರು. ಅವ್ರಿಬ್ಬರ ಹತ್ರ ಮಾತಾಡ್ತೀನಿ. ಯಾರು ಡೀಲ್? ಇವರೇನ ಮೀನು? ಏನಂಗ ಅವ್ರು ಮಾತಾಡ್ತಾ ಇದ್ದೀರೋ? ಬನ್ನಿ ಇಲ್ಲಿ. ಅವ್ರೇನು ನಿಮ್ಮ ಹತ್ರ ಮಾತಾಡಿದ್ದು? ನಾನೆಲ್ಲ ನೋಡಿದಾರಂತೆ. ನಿನ್ನೂ ನೋಡಿದಾರನ? ಅವ್ರಿಗೇನಾದರೂ ಕೊಟ್ಟಿದ್ಯಾ? ಪರಿಚಯ ಇಲ್ಲ? ಯಾರೋ ಗೊತ್ತಿಲ್ಲ, ನಂತರ ಯಾರೋ ನೋಡಿರ್ಬೋದು. ಓಕೆ. ಎಲ್ಲಿ ಮನೆ ಅಂತ ಹೇಳಿದ್ರು? ಅಮೃತಹಳ್ಳಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಾಗಾಸು. ಎಷ್ಟಿದೆ ಈಗ ಐಟಮು? 2 2 ಇದೆ. ಕೆ ಜಿನಾ? ಮತ್ತೆ 2 ಪೌಚ್ ಇದೆ. 2 ಪೌಚ್? 2 ಪೌಚ್ ಅಷ್ಟೇನಾ? ಎಷ್ಟು ಕೊಡೋಕ್ಕಾಗ? ಈಗ ಯಾರು ಮೇಯ್ನ್ ನಿಮ್ಮ ಇದರಲ್ಲಿ? ನೀನಾ? 40? ಯಾರು ಹೇಳಿದ್ದು? 40,000? ಹಾಂ, ಓಕೆ. ಎಷ್ಟು ಕೊಡ್ತೀರಾ ಮಾಲು? ಮುಂದಕ್ಕೆ 1 ಕೆ ಜಿ ಆಗಲಿ ಕೊಡ್ತೀವಿ. ಮಾಲು 1 ಕೆ ಜಿ ಆದರೂ ಕೊಡ್ತೀವಿ. 1 ಕೆ ಜಿ ಕೊಡ್ತೀರಾ? ಹತ್ರ ಬಾ. ಕರೆಕ್ಟಾಗಿ ಜೋರಾಗಿ ಹೇಳು ಅಂತ. 1 ಕೆ ಜಿ ಮುಂದೆ ಮಾಲ್ ಕೊಡ್ತೀವಿ. ಯಾವಾಗ? ಇವಾಗ ಇಷ್ಟು ಕೊಡ್ತೀವಿ, 2 ಇದೆ. ಹಾಂ, ಮುಂದಕ್ಕೆ ಬೇಕಾದರೆ ಕೊಡ್ತೀವಿ. ಅಲ್ಲ, ನೀನು ಭಯ ಪಡ್ತಿದ್ಯಾ? ಆಗತ್ತಾ ಆಗಲ್ವಾ? ನನ್ನ ಕೈಕಾಲೆಲ್ಲ ಶೇಕ್ ಅಂತ. ಚಿಕ್ಕ ವಯಸ್ಸಾಗಿಂದ. ಏನಕ್ಕೆ? ಚಿಕ್ಕ ವಯಸ್ಸಾಗಿಂದ ಹಂಗೆ ಕೈಕಾಲು ಶೇಕ್ ಆಗೋದಾ? ಬಟ್ ವಾಯ್ಸು ತೊದಲ್ತಿದ್ಯಾ? ವಾಯ್ಸ್ ನಂಗೆ ಹಂಗೆ ಬರೋದು. ಅದಕ್ಕೆ ನಮ್ಮ ಕಾಲೇಜ್ ಅಂದರೆ ಹೊಸಬ್ರ ಹತ್ರನ ಇಲ್ಲ ಎಲ್ಲರ ಹತ್ರನೂ ಹಂಗೆ ತೊದಲೋದ? ಎಲ್ಲರ ಹತ್ರನೂ. ಓಕೆ. ಭಯಕ್ಕಲ್ಲ ತಾನೇ? ಮಾತೇ ಬರೋಲ್ಲ. ಮತ್ತೆ ಮುಂದೆ ಕೊಡ್ತೀವಣ್ಣ. ಅದೇ ಎಷ್ಟು ಕೊಡ್ತೀವಿ ಅಂದರೆ ಎಷ್ಟು? ನನಗೆ ಎಸ್ಟಿಮೇಟ್ ಕರೆಕ್ಟಾಗಿ ಕೊಟ್ಬಿಟ್ರೆ ಕೆ ಜಿ ಲೆಕ್ಕ. ಕೆ ಜಿ ಲೆಕ್ಕದಲ್ಲಿ ಎಷ್ಟು ಕೆ ಜಿ ಕೊಡ್ತೀರಾ? 1 ಕೆ ಜಿ, 2 ಕೆ ಜಿ, 1.5 ಕೆ ಜಿ. 1 ಕೆ ಜಿ, 1.5 ಕೆ ಜಿಗೆ 2 ಕೆ ಜಿಗೂ ತುಂಬ ಡಿಫ್ರೆನ್ಸ್ ಇದೆ. ಇದು ಚಿಕ್ಕ ಇಷ್ಟಿಷ್ಟೇ ಮಾರೋದಲ್ವಾ? ಸೊ ಹಾಗಾಗಿ ನಾನು ಕರೆಕ್ಟಾಗಿ ಹೇಳು ಅಂತಿರೋದು. 1.5 ಲಾಸ್ಟ್. 1.5 ಡೈಲಿನಾ ಇಲ್ಲ ಯಾವ ಬೇಸಿಸ್ ಮೇಲೆ ಕೊಡ್ತೀರಾ? ಡೈಲಿ ಆಗಲ್ಲಣ್ಣ. ಹಾಂ, ಮಂತ್ಲಿ.
ನೀವು ಯಾರು ನನ್ನ ಹತ್ರ ಡೀಲ್ ಮಾಡಂಗಿದ್ರು ಅವ್ರು ಇರಿ ದಯವಿಟ್ಟು. ಸುಮ್ಮನೆ ಸ್ವಲ್ಪ ಹೊತ್ತು ಬಂದು ಮತ್ತೆ ಹೋಗು ಕರೆಕ್ಟ್ ಅಲ್ಲ ಅದು. ಹಾಂ ಹೇಳಪ್ಪ, ಹೇಳು. ಮಂತ್ಲಿ ಕೊಡ್ತೀರಾ? ಮಂತ್ಲಿನಾ? ಮಂತ್ಗೆ ಅಷ್ಟೇನಾ? ಮಂತ್ಗೆ 1 kg ಅಂದರೆ ಸಾಕಾಗಲ್ಲ. ಅಟ್ಲೀಸ್ಟ್ ವಾರಕ್ಕೆ ಒಂದು 5-6 kg ಕೊಡೋಕ್ಕಾಗತ್ತಾ? ವಾರಕ್ಕೆ 5-6 kg ಕೊಡೋಕ್ಕಾಗಲ್ಲ. ಆಗಲ್ಲ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ನೀವೆಲ್ಲಿಂದ ತರಿಸ್ತಿರೋದು? ನಿಮಗೆ ಬೇರೆ ಡೀಲರ್ಸ್ ಇದ್ದಾರಾ ಇಲ್ಲ ನೀವೇ ಡೈರೆಕ್ಟಾ ಏನು? ನಮಗೂ ಬೇರೆ ಇದ್ದಾರೆ. ಈಗ ಯಾರು ಹ್ಯಾಂಡಲ್ ಮಾಡ್ತಿರೋದು ಇದು? ನಿಮ್ಮ ಹೆಸರು? ಪರಶುರಾಮ್. ವಾವ್, ಪರಶುರಾಮ್. ಓಕೆ, ಚೆನ್ನಾಗಿದೆ, ನೇಮ್ ಚೆನ್ನಾಗಿದೆ. ಓಕೆ, ಈಗ ಇದನ್ನು ಹೆಂಗೆ ಅಡ್ವಾನ್ಸ್ ಫಸ್ಟ್ ಕೊಡಬೇಕಾ ಎವ್ರಿ ಆರ್ಡ್ರಿಗೂ? ಹೆಂಗೆ ಕೊಡಬೇಕಣ್ಣ? ಫಸ್ಟ್ ಎವ್ರಿ ಆರ್ಡ್ರಿಗೂ ಕೊಡಬೇಕು. ಎಷ್ಟು ಕೊಡಬೇಕು? ನೀವು ಎಷ್ಟು ಯಾವಾಗ ಡೆಲಿವರಿ ಮಾಡ್ತೀರಾ? ನನಗೊಂಚೂರು ಇನ್ಫಾರ್ಮೇಟಿವ್ ಆಗಿ ಕೊಡಿ. ಅಂದರೆ ಅಣ್ಣ ನೀವು ಬಂದಾಗ ನಾವು ಡೆಲಿವರಿ ಮಾಡ್ತೀವಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಮತ್ತು ಪೊಲೀಸು ಅದು ಇವೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಅದಾ ಮೇನ್ ಅದೇ ಅಲ್ವಾ ಇರೋದು? ಅದೇ ಅಣ್ಣ. ನಿಮ್ಗೆ ಏಜ್ ಎಷ್ಟು ನನಗೆ ಬೇಡ. ನಿಮ್ಮ ಏಜು, ನಿಮ್ಗೆ ಏನು ಮಾಡ್ತಿದ್ದೀರಾ ಪರ್ಸನಲ್ ಡೀಟೇಲ್ ನನಗೆ ಹೇಳ್ಬೇಡ. ಬೇಡ. ನಿನ್ನ ಹೆಸರು ಪರಶುರಾಮ್ ಅಲ್ಲ ಇನ್ಮೇಲೆ. ನನಗೆ ಬೇರೆ ಇನ್ನೊಂದು ನೇಮ್ ಹೇಳಿರೋ, ನಾವು ಆ ಹೆಸರಲ್ಲೇ ಮಾತಾಡ್ಕೊಳ್ಳೋಣ. ನಿನ್ನ ಜಾಕಿ. ಇವನ್ ವೀಲು. ನೀವಿಬ್ಬರೇ ತಾನೇ ಮಾಡೋದು ಅಂತ ಹೇಳಿದ್ದು? ನೀನು ನೀನು ಇವ್ರ ಜೊತೆನಾ ಹಿಂಗೆ? ಹಾಂ ಸರಿ, ಜಾಕಿ ವೀಲು. ನಿಮ್ಮಿಬ್ಬರು ನನಗೆ ಇದು. ಸೊ ಹೇಳಿ ನೀವೇನು ಮಾಡ್ತೀರಾ ಅಂತ, ಲೈಕ್ ಎಷ್ಟು, ಹೆಂಗೆ, ಎಲ್ಲ ಒಂಚೂರು ಇನ್ಫಾರ್ಮೇಟಿವ್ ಆಗಿ ಕೊಡಿ ಅಂತ. ಹೆಂಗೆ ತರ್ತೀರಾ? ವೀಕ್ಲಿ ತರ್ತೀರಾ? ಎಷ್ಟು ಮಂತ್ಲಿ? 1.5 kg. ಒಂದು 6 kg ಕೊಡೋಕ್ಕಾಗತ್ತಾ ಮಂತ್ಲಿ ಅಂತ? ಕರೆಕ್ಟ್. ಆನೆಸ್ಟ್ ಆಗಿದೆಯಾ? ನಂಬೋದು. ಎಲ್ಲಿಂದ ತರಿಸ್ತಿರೋದು ನೀವು? ಅದು ಎಲ್ಲಿಂದ ಗೊತ್ತಿಲ್ಲ ಅಣ್ಣ, ನಮ್ಗೆ ಬೇರೆಯವರಿಂದ ಬರ್ತಾ ಇದೆ. ನೀವು ಮೇನ್ ಡೀಲರ್ ಅಲ್ವಾ ಆಗಿದ್ರೆ? ಅಲ್ಲ. ಆಗಿದ್ರೆ ನಿಮ್ಮ ಹತ್ರ ನನಗೆ ಯೂಸ್ ಇಲ್ಲ. ಮೇನ್ ಡೀಲರ್ ಇದ್ದರೆ ಹೇಳಿ ನನಗೆ, ಓಕೆ. ಮೇನ್ ಡೀಲರ್ ಇಲ್ಲ ಅಂದರೆ ನನಗೂ ಅದ್ಯಾವುದೋ ನಿಮಗೆ ಕೊಡೋ ಕಮಿಷನ್ ಅವನಿಗೆ ಕೊಡ್ಬೋದಲ್ಲ ಡೈರೆಕ್ಟು? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನಾನೇ ಕೊಡ್ತೀನಿ. ಅಲ್ಲ, ನೀನು ಕೊಡೋದಲ್ಲ, ಮೇನ್ ಡೀಲರ್ ನೀನೇನಾ ಅಂತ. ಎಲ್ಲಿ ಮೇನ್ ಡೀಲರ್? ಯಾವ ಏರಿಯಾಗೆ? ಯಲಹಂಕ. ಈಗ ನೀವು ಆಲ್ರೆಡಿ ಡೆಲಿವರಿ ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲ ಫಸ್ಟ್ ಟೈಮ್ ಇದು ಏನು? ಮೊದಲು ಒಂದು 2 ಸತಿ ಕೊಟ್ಟಿದ್ವಿ. ಹಾಂ, 2 ಸತಿ ಕೊಟ್ಟಿದ್ವಿ. ಅವರು ಅಷ್ಟೇ ಸೇಮ್ ಹಿಂಗೆ ಕೊಟ್ಟಿದ್ರು. ನಾನು ಆನ್ಲೈನ್ ಮಾಡ್ತೇನೆ, ಫೋನ್ಪೇ ಇಲ್ಲ ಅಂದರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಫೋನ್ಪೇನೇ ಮಾಡಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ವಾ? ಅಬ್ಬಬ್ಬಬ್ಬ ಲ್ಯಾಟ್ರಿ. ಮಾಲ್ ತೋರಿಸ್ತೀರಾ? ತೋರಿಸು ಪರವಾಗಿಲ್ಲ. ಇದು ಒರಿಜಿನಲ್ಲೇ ಅಲ್ಲ? ಏನ್ರಲ್ಲಿ ಇಟ್ಟಿದ್ಯಾ? ಯಾವ್ದಲ್ಲಿ ಹಾಕಿದ್ದಾನೆ ಸುತ್ತ ಇಲ್ಲ. ನೀವು ನೋಡ್ಕೊಂಡು ನೋಡಿದ್ರೆ ನಾವು ಪಕ್ಕ ಸ್ಮಗ್ಲಿಂಗ್ ಮಾಡ್ತಿದೀವಿ ಅಂತ ಗೊತ್ತಾಗತ್ತೆ ಎಲ್ರಿಗೂ. ಯಾವ್ದಿದೇನಾ? ಇಟ್ಕೊ, ಹಂಗೆ ಇಟ್ಕೊ, ಅಲ್ಲೇ ಇಟ್ಕೊ. ಹಾಂ, ಡಬಲ್ ಇಟ್ಕೊ. ಅಮ್ಮ, ನೀವು ಮಾಡೋದು ನೋಡಿದ್ರೆ ಪಕ್ಕ ಕಳ್ರೆ ಅಂತ ಗೊತ್ತಾಗತ್ತೆ. ನೀವು ಆ ಥರ ಇಟ್ಕೊಂಡು ಅಲ್ಲ, ನೀವು ಮಾಡ್ತಿರೋದು ಹಂಗೆ ಇದೆ. ಓಪನ್ ಆಗಿ ಮಾಡಬೇಕು, ಅವಾಗ ಯಾರಿಗೋ ಡೌಟ್ ಬರಲ್ಲ. ಹಿಂಗೆ ಮಾಡಿದ್ರೆ ಪಕ್ಕ ಡೌಟ್ ಬರುತ್ತೆ. ಕರೆಕ್ಟಾಗಿ ಕೊಟ್ಟಲ್ಲ. ಹಾಂ, ನಿಂಗೆ ಕರೆಕ್ಟಾಗಿ, ನಿನ್ಗೆ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಫಸ್ಟ್ ಟೈಮಾ? ಬಾಯ್ಲಿ, ನಿಮ್ಮ ಫಸ್ಟ್ ಟೈಮಾ? ಯಾವ್ರು ನಿಮ್ಮದು? ನಮ್ದು ಆ ಕಡೆ ಯಾದಗಿರಿ ಡಿಸ್ಟ್ರಿಕ್ಟ್. ಯಾದಗಿರಿ? ನಿಜಾನೇನಾ ಇಲ್ಲ ಸುಮ್ಮನೆ ಬಿಡ್ತಿದ್ಯಾ? ಅಲ್ಲ ನಿಜ ಹೇಳು. ಅಲ್ಲ, ಈಗ ನಿಜ ಹೇಳು. ನಿಜಾನೇ ಹೇಳ್ತಾ ಇರೋದು. ಯಾದಗಿರಿನಾ? ಅಯ್ಯೋ, ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಇಲ್ಲಿ ಅಂದ್ರೆ ಫ್ಯಾಮಿಲಿ ಓದಕ್ಕಂತ. ಫ್ಯಾಮಿಲಿ ಜೊತೆ ಇದೆಯಾ? ನಿಮ್ಮದು? ನಮ್ಮದು ದೊಡ್ಡಬಳ್ಳಾಪುರ. ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ ನಿಮ್ಮದು? ನಮ್ಮ ಅಪ್ಪ ಅಮ್ಮ ಹಾಂ, ಅದು ಬಿಸ್ನೆಸ್, ತೋಟಗಳವೆ, ಇಲ್ಲಿ ಕೆಲಸ ಅಂತ ಹೇಳಿ. ಕೂಲಿ ಕೆಲಸ, ತೋಟಗಳು, ಫಾರ್ಮಿಂಗ್ ಅನ್ನು. ಹಾಂ. ನಿಂದು ಯಾವ ಊರು? ಯಾದಗಿರಿ. ಥ್ಯಾಂಕ್ಸು ಹಿಡ್ಕೊಟ್ಟಿದ್ದಕ್ಕೆ. ಹಾಂ, ಥ್ಯಾಂಕ್ಸು ಹಿಡ್ಕೊಟ್ಟಿದ್ದಕ್ಕೆ. ಹೋಗು ನೀನು, ಆ ಮೈಕ್ ಕೊಡು ಇಲ್ಲಿ. ಹೋಗು, ಸೈಡ್ಗೆ ಹೋಗು. ಹೇಳ ಅಂತಮ್ಮ, ಬಾಯ್ಲಿ ಹೇಳು.
ಯಾರು ನಿಮ್ಗೆ ಸ್ಟಾಕ್ ಕೊಡ್ತಿರೋದು? ಕೊಡೋದು ಪ್ಯಾಕೆಟ್ ಕೊಡು. ಬಾಯ್ಲಿ ಕರೆಕ್ಟಾಗಿ ಮಾತಾಡು. ಯಾರು ನಿಮ್ಗೆ ಸ್ಟಾಕ್ ಕೊಡ್ತಿರೋದು? ಇಲ್ಲಿ ಬಾರ. ನೀವು ಹೊಡ್ರ. ಯಾರು ನಿಮ್ಗೆ ಸ್ಟಾಕ್ ಕೊಡ್ತಿರೋದು? ಒರಿಜಿನಲ್ಲೇ ತಾನೇ ಇದು? ಗೊತ್ತಿಲ್ಲ. ಕಿತ್ತೋಗೋವರೆಗೂ ಹೊಡಿತೀನಿ ಗೊತ್ತಿಲ್ಲ ಅಂದರೆ. ಕರೆಕ್ಟಾಗಿ ಬಾಯ್ ಬಿಡು. ಬರ ಇಲ್ಲಿ ಹತ್ರ ಬಾ. ಇವಾಗ ಕರೆಕ್ಟಾಗಿ ಬಾಯ್ ಬಿಡ್ಬೇಕು ಇಬ್ರು. ಬಾಯಲ್ಲಿ ಹಿಂಗೆ ನಿಂತ್ಕೊ. ಹೇಳಿ. ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಅದು ಯಾರು ಕೊಡ್ತಿರೋದು? ಈಗ ನೀನೇ ತಾನೇ ಮೇನ್ ಲೀಡರು, ಡೀಲರ್ ನೀನೇ ತಾನೆ. ಕತೆಗಳು ಬಾಯಲ್ಲಿ ಏನೇನೋ ಬರ್ತಿದೆ, ಕೋಪ ತರಿಸ್ಬೇಡಿ. ಕ್ರೈಮ್ ಬ್ರಾಂಚ್ ಇಲ್ಲಿಗೆ ಬರೋ ಅಷ್ಟರೊಳಗಡೆ ಸರ ಅಂತ ಬಾಯಿಗಳು ಬಿಟ್ಬಿಡಿ ನನಗೆ. ಏನೇನು ಗೊತ್ತಿಲ್ಲ ಅಲ್ಲ. ಈಗ 40 ಕೊಡ್ತೀನ ನಿಮಗೆ ಫೋನ್ ಪೇ. ನಾನು ಮಾಡ್ತೀನಿ ನಿಮ್ಗೆ ಇಬ್ಬರಿಗೂ ಮಾಡ್ತೀನಿ ಸರಿಯಾಗಿ. ಏಯ್ ನೋಡು, ಅಲ್ಲೇನು ನೋಡೋದೇನಿಲ್ಲ. ಯಾರು ನಿಂತು ಎಷ್ಟು ನಿನ್ನ ಏಜು? ಹಾಂ ಎಷ್ಟು? ಅದ್ರ ಬೇಡ ಚೌಕೆ, ಅದ್ರ ಬೇಡ. ಏನು ಓದ್ತಿರೋದು? 18. ಮೇಜರ್ ಆದ ತಕ್ಷಣ ಇನ್ನು ಸ್ಟಾರ್ಟ್ ಮಾಡ್ಬಿಡೋದೇನಾ? ಏನಿಲ್ಲ, ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನನಗೇನು ಅಷ್ಟು ಗೊತ್ತಿಲ್ಲ. ಹಾಂ, ಫಸ್ಟ್ ಟೈಮ್ ಎಲ್ಲ ನಾವು. ಏನು ಫಸ್ಟ್ ಟೈಮು? ಹಾಂ, ಇವ್ರನ್ನ ಮೈಕ್ ನಿಮಗೆ ಹಾಕ್ಬಿಡ್ತೀನಿ, ಕರೆಕ್ಟಾಗಿ ಮಾತಾಡಿ. ವಾಯ್ಸ್ ತಿಕಾ ಮುಚ್ಕೊಂಡು ಇಟ್ಕೋ, ಗಾಂಚಲಿ ಮಾಡಬೇಡ, ಒದೆಗಳು ತಿನ್ಬೇಡ. ಈಗ ನನ್ನ ಹತ್ರ ಹೇಳ್ದಷ್ಟು ಕೇಳಬೇಕಷ್ಟೇ, ನೀನು ಬೇರೆ ಆಪ್ಷನ್ ಇಲ್ಲ. ಇಲ್ಲಿ ನೋಡು, ಅವ್ರನ್ನೇನು ನೋಡೋಂಗಿಲ್ಲ. ಆ ಕಡೆ ನೋಡಬೇಡ, ಇನ್ನೊಂದ್ಸತಿ ನೋಡಿದ್ರೆ ನನಗೆ ಒದೆ ತಿಂತೀಯ ಪಕ್ಕ. ಏನು ಗೊತ್ತಿಲ್ಲ. ಹಾಂ, ಏನೂ ಗೊತ್ತಿಲ್ಲ ನನಗೆ. ಅಲ್ಲ, ಬಂದಾಗಿನಿಂದ ನನ್ನ ಫೋನಲ್ಲಿ ಬಂದಾಗಿನಿಂದ ನಾವು ರೆಕಾರ್ಡ್ ಮಾಡಿದ್ದೀನಿ. ಓಕೆ, ಅವರು ನಮ್ಮ ಇನ್ಫಾರ್ಮರ್ಸು. ಹಾಂ, ಹೇಳು, ಹತ್ರ ಬಾ. ಇಲ್ವಾ ನಮ್ಗೇನು ಗೊತ್ತಿಲ್ಲ. ಹಾಂ, ನಿಮ್ಮ ಮಾತಾಗ ಎಲ್ಲಿಂದ ತರಿಸ್ತಿರೋದು ನೀವು? ನನಗೆ ಗೊತ್ತಿಲ್ಲ. ನಮ್ಮ ಏಯ್, ಇಲ್ಲಿ ನೋಡು, ಆ ಕಡೆ ನೋಡಿದ್ಯಾ ಅಂದರೆ ಇನ್ನೊಂದ್ಸತಿ ಕಪಾಳಕ್ಕೆ ಬೀಳತ್ತೆ. ಹಾಂ, ಬೇರೆ ಕಡೆಯಿಂದ ಈ ಬೇರೆ ಕಡೆಯಿಂದ ಅಂದರೆ ಯಾದಗಿರಿನಿಂದ ಏನಕ್ಕೆ ಇಲ್ಲಿಗೆ ಬಂದಿರೋದು ನೀನು? ಓದೋದಕ್ಕೆ. ಮತ್ತೆ ಓದ್ಬೇಕು ತಾನೆ, ದುಡ್ಡು ಬರುತ್ತೆ ಅಂದರೆ ಹೆಂಗಾದ್ರೂ ಮಾಡ್ತೀರಾ ನಾನೀವ? ಅಲ್ಲಲ್ಲ, ದುಡ್ಡು ಬರುತ್ತೆ. ನಾನು ಹೇಳ್ತಿರೋದು ಕರೆಕ್ಟ ಸುಳ್ಳ? ಆಮೇಲೆ ಎಷ್ಟು ನಿನ್ನ ಏಜು? 17. ಬಿಡು, ಆದರೂ ಪರವಾಗಿಲ್ಲ, ಈ ಕೇಸಲ್ಲಿ ಆಗ್ಬೋದು. ನಿಂದು 18 ಆಲ್ರೆಡಿ ಆಗಿದೆಯಲ್ಲ, ಇನ್ನೇನು ಬಿಡು, ನೀನು ಆರಾಮ್ಸೆ ಆಗ್ಬೋದು. ನೀನೇ ಮೇಯ್ನು. ಐ ವಿಟ್ನೆಸ್ ಅವರೇ, ಅವ್ರು ಬಂದು ಕೋರ್ಟಲ್ಲಿ ಇದು ಹೇಳ್ತಾರೆ. ಇಲ್ಲ, ವೀಡಿಯೋನೂ ಇದೆ ನನ್ನ ಹತ್ರ. ಈಗ ನೋಡು ನೀನು. ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ. ನೆಕ್ಸ್ಟ್ ಟೈಮ್ ಮಾಡಲ್ಲ. ನೋಡು, ಅವ್ನು ಕೊಟ್ಟಿದ್ದು ನಿನ್ನ ಬ್ಯಾಗಲ್ಲಿ ಹುಡುಕ್ತಿರೋದು, ನಿನ್ನ ಬ್ಯಾಗ್ನಿಂದ ಕೊಟ್ಟಿದ್ದು. ನೋಡು, ನೀವು ಇಲ್ಲಿ ಬಂದರೆ ಬಂದ ತಕ್ಷಣ ಅಲ್ಲ ಮಾಡಿದ್ದೀನಿ, ಪ್ರೂಫ್ಸ್ ಮಾಡಿ ಇಟ್ಕೊಂಡು ಅದು ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ? ಅವೆಲ್ಲ ಆಗಲ್ಲ. ನಿಮ್ಮ ಅಪ್ಪ ಅಮ್ಮನ ಕರೆಸಿ ಸ್ಟೇಷನ್ಗೆ ಮಾತಾಡ್ಕೊಳ್ಳ. ಲುಚ್ಚು ಗಿಚ್ಚಾಲ್ ಮಾಡ, ಕಪಾಲಕ್ಕೆ ಬಾರತ್ತೆ. ಸರ್ ಏನು ಮಾಡಬೇಡಿ ಸರ್ ಪ್ಲೀಸ್ ಸರ್. ಕಪಾಲಕ್ಕೆ 2 ಬಾರಿಸ್ತೀನಿ ಈಗ. ನೆಕ್ಸ್ಟ್ ಟೈಮ್ ಮಾಡಲ್ಲ. ಏನು ನೆಕ್ಸ್ಟ್ ಟೈಮ್ ಮಾಡಲ್ಲ? ಆಲ್ರೆಡಿ ಮಾಡಿಬಿಟ್ಟು ಏನೋ ಮಾಡಲ್ಲ. ಸಾರಿ ಅಣ್ಣ. ಏನು ಲೈ, ನೀವು ಎಷ್ಟು ತಿಂದಿದ್ದೀರಾ ಇದು? ಅವರೆಲ್ಲ ಹೋಗ್ತಿರೋದು? ನನ್ನ ತಾಯಿ ಅಣ್ಣಗೂ ಗೊತ್ತಿಲ್ಲ ಅಣ್ಣ. ನಾನು ತಿನ್ನೋರು ನಿಜವಾಗ್ಲೂ ಅಣ್ಣ ಸಿಗರೇಟ್ ಕೂಡ ಸೇದಲ್ಲ. ಹಾಂ, ಬಿಡು, ಡೈರೆಕ್ಟ್ ಗಾಂಜಾ ತಗೊಂತಿದ್ಯಲ್ಲ, ಇನ್ನು ಸಿಗರೇಟ್ ಏನು ಸೇದೋ ಅವಶ್ಯಕತೆ ಏನಿದೆ? ಬ್ಯಾಟ್ ಅಷ್ಟು ಉದ್ದ ಇಲ್ಲ, ಬ್ಯಾಟಿಂಗ್ ಮಾಡ್ತೀಯಾ? ನಿಮ್ಮ ತಾಯಿ ಎಲ್ಲ ಇದ್ರಲ್ಲೂ ಇನ್ವಾಲ್ವ್ ಮಾಡಬೇಡ ಸುಮ್ಮನೆ. ಯಾಕೋ ಬಿಡಬೇಕು? ಅವೆಲ್ಲ ಆಗಲ್ಲ. ಸುಮ್ಮನೆ ರಿಕ್ವೆಸ್ಟ್ ಎಲ್ಲ ಮಾಡ್ಕೋಬೇಡಿ. ನೀವು ಆಲ್ರೆಡಿ ರೆಡ್ ಹ್ಯಾಂಡೆಡ್ ಆಗಿ ಸಿಗಾಕೊಂಡಿದ್ದೀರಾ, ಇನ್ನು ನೀವು ಎಸ್ಕೇಪ್ ಅನ್ನೋ ಚಾನ್ಸೇ ಇಲ್ಲ. 3rd ಡಿಗ್ರಿ ಇವಾಗ ನಿಮ್ದು. ಏನು PU ನಾವು ಓದ್ತಿರೋದು? ಫಸ್ಟ್ ಡಿಗ್ರಿನಾ? ಫೈನಲ್ ಇಯರ್. ಇವಾಗ ನಾವು ಸ್ಟೇಷನಿಗೆ ಕರ್ಕೊಂಡೋಗಿ 3rd ಡಿಗ್ರಿ ಫೈನಲ್ ಮಾಡಿಸ್ಬಿಡ್ತೀವಿ ಈಗ ನಾವೇ. ಹಾಂ, ಯಾಕೆ? ನೀನು ಇನ್ನೊಂದ್ಸತಿ ಲುಚ್ ಅಂದಿದೀಯ ಅಂದರೆ ನಾನು ಕಪಾಲಕ್ಕೆ ಬಾರಿಸ್ತೀನಿ ಈಗ. ಏನಿಲ್ಲ, ಏನು ಮಾಡಿದ್ರೆ? ಈ ಥರ ಮಾಡಿ. ಯಾವ ಥರ ಮಾಡಿದ್ರೆ? ಹಾಂ, ಹಂಗನ್ಬೇಡ, ನನಗೆ ಇರಿಟೇಷನ್ ಆಗ್ತದೆ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೆಕ್ಸ್ಟ್ ಟೈಮ್ ಏನಿಲ್ಲ. ಇನ್ನು ನಿಮ್ಮ ಹಿಂದೆ ಯಾರ್ಯಾರಿದ್ದಾರೆ ಒಂಚೂರು ಇನ್ಫಾರ್ಮೇಷನ್ ಕೊಟ್ಟರೆ, 1 ನಿಮಿಷ ಸ್ಟೇಷನ್ ಹೋಗೋಷ್ಟೊಳಗಡೆ ಇವೆಲ್ಲ ನೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂದರೆ ನಿಮಗೆ ಒಳ್ಳೆಯದು.
ಅಲ್ಲಿಗೆ ಹೋದ್ಮೇಲೆ ಅವರು ಡೈರೆಕ್ಟ್ ಅದು ಹೆಂಗೆ ಗೊತ್ತಲ್ಲ ನಿಮ್ಗೇನೆ, ಲಾಟಿ ಕೈಗೆ ಬಿತ್ತು ಅಂದರೆ ಏನು ಬೀಳೋದು ಬೇಡ, ಏನು ಬೀಳೋದು ಬೇಡ. ಅಲ್ಲ 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 ಇದು ಆಲ್ರೆಡಿ ಇದು ಆಲ್ರೆಡಿ ಲೈವ್ ರೆಕಾರ್ಡ್ ಹೋಗಿರೋದು. ಇದು ಅವ್ರಿಗೆ ಆಲ್ರೆಡಿ ಸ್ಟೇಷನ್ಗೆ ಹೋಗಿದೆ. ನಾನೊಂದು ಇಂಚು ಕೈಯೆಲ್ಲ ಮುಗಿಬೇಡ, ರೋಡಲ್ಲಿ ಇದೆಯೇ. ಈಗ ಹಾಂ ಏನು ಗೊತ್ತಿಲ್ಲ ಹೇಳು, ಏನು ಗೊತ್ತಿಲ್ಲ. ವಿಕಾಸ್ 10 ರೂಪೀಸ್ ಇದೆಯಾ ಚೇಂಜು? 10 ಇದೆಯಾನ ಕೊಡು ಅವ್ರಿಗೆ. ನಾನು ಆಮೇಲೆ ಕೊಡ್ತೀನಿ ಅವ್ರಿಗೆ 10. ವಿಕಾಸ್ 10 ಇದೆಯಾ? ಇವ್ರಿಗೆ ಕೊಡು, ಅಲ್ಲಿ ಕೊಡ್ತಾನೆ ತಗೊಳ್ಳಿಕ್ಕೆ. ಈ ಕಡೆ ಬಾ. ಬಾರ ಹತ್ರ ಬಾರ ನೀನಾ. ಈಗ ಆಲ್ರೆಡಿ 2 ಟೈಮ್ಸ್ ಅದಂತ ಹೇಳಿದ್ರಲ್ಲ ನೀವು. ಸಖತ್ ಕಿಲಾಡಿ ಇದೆಯಾ ಮಗನೇ, ನಿಜವಾಗ್ಲೂ ಸಖತ್ ಕಿಲಾಡಿ ಇದೆಯಾ. ಸ್ಟಾರ್ಟಿಂಗ್ನಿಂದ ಮಾತಾಡಿದ್ದೆ ನೀನು, ಈಗ ನೀನೇನಿಲ್ಲ ಅಂತ. ಅವನಾದ್ರೂ ಸ್ವಲ್ಪ ಸೈಲೆಂಟ್ ಇದ್ದ. ಲೇ ಈಗ ಏನಿಲ್ಲ, ನೀನೊಂದು ಪ್ಯಾಕೆಟ್ ಕೊಟ್ಟಿದ್ಯಾ, ಅವನೊಂದು ಪ್ಯಾಕೆಟ್ ಕೊಟ್ಟಿದ್ಯಾ. ನಿನ್ನ ಬ್ಯಾಗ್ನಿಂದ ನೀನು ತಕ್ಕೊಟ್ಟೆ, ಅವ್ನ ಬ್ಯಾಗ್ನಿಂದ ಅವ್ನು ತಕ್ಕೊಟ್ಟೆ. ಕಾರಲ್ಲಿ ಕ್ಯಾಮ್ರಾ ಇದೆ, ವಾಯ್ಸ್ ರಿಕಾರ್ಡು ಎಲ್ಲ ನೀಟಾಗಿದೆ. ನನ್ನ ಫೋನಲ್ಲಿ ಸಹ ಫುಲ್ ರಿಕಾರ್ಡ್ ಆಗಿದೆ. ಹೆಂಗೆ ಓಲ್ಲ ಪ್ರೂಫ್ ಇದೆ, ನಾನು ಬಿಡೋದೇನಿಲ್ಲ. ನನ್ನ ಮಕ್ಕಳ ನಿಮ್ಮಂಥವ್ರನಿಂದ ಕಾಲೇಜು ಹುಡುಗರೆಲ್ಲ ಹಾಳಾಗ್ತಿದಾರಲ್ಲ. ಎಲ್ರು ಅಲ್ಲ ಕಳ್ಳನು ಎಲ್ಲ ಕೊಲೆ ಮಾಡಿರೋನು ಏನಂತಾನೆ ಗೊತ್ತಾ, ನಾನು ತಪ್ಪಾಗೋಗಿದೆ, ನಾನು ಫುಲ್ ಅಮಾಯಕ ಅಂತಾನೆ ಹೇಳ್ಕೊಳೋದು ಎಲ್ರು. ಅಲ್ವೇನಾ? ಏನು ಬಿಡೋದೇನಿಲ್ಲ, ಬಿಡೋ ಚಾನ್ಸೇ ಇಲ್ಲ. ನನ್ಗೆ ಕೇಳೋದು ಕರೆಕ್ಟಾಗಿ ಕ್ವಶನ್ಸ್ಗೆ ಉತ್ತರ ಬೇಕು. ಫಸ್ಟ್ ಕ್ವಶನ್, ಎಷ್ಟು ದಿನನಿಂದ ಮಾಡ್ತಿದ್ರ? ಇಲ್ಲಾಗಿಲ್ಲ ಕತೆಗಳು ಬೇಡ. ನೀನು ಏನು ಮುಟ್ಟಬೇಡ, ಬಾಯಿನಿಂದ ನಿಜ ಮಾತಾಡು. ನಮ್ಗೆ ಇದ್ರ ಬಗ್ಗೆನೇ ಗೊತ್ತಿಲ್ಲ. ಯಾರೋ ಒಬ್ರು ಹೇಳಿದ್ರು. ಯಾರು ಹೇಳಿದ್ದು? ಯಾರು? ಅದನ್ನೇ ಕೇಳ್ತಿರೋದು. ಯಾರು? ಅವ್ರ ನಂಬರ್ ಬೇಕು, ಅವ್ರು ಎಲ್ಲಿರ್ತಾರ, ಅವ್ರು ನಿಮ್ಮ ಜೊತೆ ಬರಬೇಕು. ಟಾಸ್ಕ್ ಫೋರ್ಸ್ ಬರುತ್ತೆ, ನಾಯಿ ಬರುತ್ತೆ, ಅದು ಸ್ಮೆಲ್ ಮಾಡ್ಕೊಂಡು ಆಮೇಲೆ ಹೋಗತ್ತೆ. ಹಾಂ ನಿಮ್ಮ ಮನೆಯವ್ರು ಇನ್ನೊಂದ್ಸತಿ ಲುಚ್ಚನ್ ಬೇಡ, ಕೋಪ ಬರ್ತಿದೆ. ಸ್ಟೂಡೆಂಟು ಅಂತ ಹೊಡಿದೆ ಮಾತಾಡ್ತಾ ಇದ್ದೀನಿ. ಹಾಂ ಮತ್ತೆ ಬಿಡೋದೆಲ್ಲ ಏನಿಲ್ಲ. ನೀವು ನಂದೇನಿಲ್ಲ, ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ನೀನು ಬ್ಯಾಗ್ನಿಂದ ಇವನ್ ಬ್ಯಾಗಿಂದ ನಂಗೆ ಇದ್ದಾನ. ನಿನ್ಗೆ ಎಕ್ಕದ್ನಾ? ಏನ ನಿನ್ಗೆ ಎಕ್ಕದ್ನಾ? ಏನ ಅದೇನಾ? ಹಾಂ ಅದಕ್ಕೆ ಬಾ ಯಾರಿಗೂ ಕೊಡ್ಬೇಕಂದ ಅದಕ್ಕೆ ಪಾಪ ಕೊಟ್ಟಿದ್ದೆ. ನೀನು ಕರೆಕ್ಟಾಗಿ ಮಾತಾಡು, ಸುಮ್ಮನೆ ಎದ್ರಕೊಂಡು ಏನೇನೋ ಮಾತಾಡ್ತಾ ಇದೆಯಾ. ಅಣ್ಣ ಈಗ ಅಣ್ಣ ಇವನ್ ಬ್ಯಾಗಿಂದ ನಾನು ಕೇಕಿದ್ದ. ಹಾಂ ಆಮೇಲೆ ಎತ್ಕೊಂಡು ಹೋಗಿ ಕೊಡೋಣ ಅಂತ ಹೇಳ್ದೆ. 8,000 ಬಾ ಅಂತ, ಅದಕ್ಕೆ ಬಂದೆ. ಇವತ್ತು ಈಗ ನಿಮ್ಗೆ ಇದು ಮಾರಿದ್ರೆ ಎಷ್ಟು ಬರುತ್ತೆ? ಏನೋ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ಕತೆಗಳು ಹೇಳ್ಬೇಡ. ಎಷ್ಟು ಬರುತ್ತೆ ಅಂತ ಹೇಳೋರೆ? ಎಷ್ಟು ಗೊತ್ತಿಲ್ಲ ಅಣ್ಣ. 40,000 ಏನೋ ಹೇಳಿದ್ರಲ್ಲ ಬಂದ ತಕ್ಷಣನೇ. ಏನು ಪ್ಯಾಕೆಟ್ 40 ಇಲ್ಲ 2 ಪ್ಯಾಕೆಟ್ ಸೇರಿ 40? ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ನನಗೆ ಕತೆಗಳು ಹೇಳ್ಬೇಡ. ನಂಗೆ ಕರೆಕ್ಟಾಗಿ ಉತ್ತರ ನೀನು ಹೇಳೋ. ಹತ್ರ ಬಾ. ನನಗೆ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ಇವ್ನು ಮಾತ್ರ ನಂಗೆ ಕೊಡ್ತಾರೆ. ಹಾಂ ಇವ್ನು ಮಾತ್ರ ನಂಗೆ ಬ್ಯಾಗ್ ಇಕ್ಕಿದ ಕೊಡ್ತಾರೆ ಬಾ ಅಂತ ಹೇಳಿ. ಈಗ ನಿನಗೆ ಎಷ್ಟು ಕೊಡ್ತೀನಿ ಅಂತ ಹೇಳ್ದ ಇವನು? ಇಲ್ಲಿ ನೋಡು, 2,000. ನೀವು ಎಷ್ಟು ಜನ ಬಂದಿರೋದು? 5 ಜನ. ಡೀಲ್ ಮಾಡೋದು ನೀವಿಬ್ರು. 40,000ದಲ್ಲಿ ನೀನು 38 ಎತ್ಕೊಂಡು ಅವ್ನಿಗೆ 2,000 ಕೊಡ್ತೀನಿ ಅಂತ ಹೇಳಿದೆಯಲ್ಲ. ನೀನೇ ತಾನೇ 40,000 ಅಂತ ಹೇಳಿದ್ದು. ನೀನು ಹೇಳ್ದ ಇಲ್ವಾ? ಅವ್ನಿಗೆ 2,000 ಹೇಳಿದ್ಯಾ ಅಂದರೆ ಅಷ್ಟು ನೀನು ಕಂಜೂಸ್ ಇತ್ತು. ನಾನು ಹೇಳಿದೆ, ನಾ ಕೇಳೋಣ ಅವ್ನಿಗೆ 40,000 ಕೊಡ್ತೀನಿ. 40 ಅವ್ನ ಬಾಯಿಂದ ಕೇಳೋಣ. 2,000 ಅವ್ನು 2,000 ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ಬಾಯ್ ಬನ್ನಿ ಇಲ್ಲಿ.
ಅಂತ ಕೆಲಸ ಮಾಡ್ತಾ ಇದ್ದೀನಿ ಹಾಂ ಅಷ್ಟೇ, ಏನು ಕೆಲಸ ಮಾಡ್ತಾ ಬಾ 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 ನಿನ್ನ ನಟನೆ ಹಂಗೆ ಸಖತ್ ಆಸ್ಕರ್ ಕೊಡಿಸ್ಬೇಕಲ್ಲ, ಕಳಿಸ್ಬೇಕು ಈ ಡ್ರಾಮಾ ಜೂನಿಯರ್ಸು ಇಲ್ಲ ಅಂದರೆ ಯಾವುದಕ್ಕಾದ್ರೂ ಕಳಿಸ್ಬೇಕು. ಏನಿಲ್ಲ ಸಂಜೆ ಕಳಿಸಿ ಬಿಡು ಎಲ್ಲ ಹಾಕಿ. ಇವ್ರು ಯಾವಾಗಿನಿಂದ ಮಾಡ್ತಿದ್ದಾರೆ ಇದು ನಿಜ ಹೇಳು, ಇಲ್ಲ ನೀನು ಒಳಗಡೆ ಬರಬೇಕಾಗತ್ತೆ. ಹಾಂ ಸೆಕೆಂಡ್ ಟೈಮಾ ಇದು, ಥರ್ಡ್ ಟೈಮಾ? ನಾನು ಇವತ್ತು ಅಣ್ಣ, ಲೇ ನಿಮ್ಮ ಬಾಯಿ ಮುಚ್ಚೋ. ನಾನು ಇವತ್ತು ಇವರೇನು ಯಲಂಕ ಡೀಲ್ ಮಾಡ್ತಿರೋದ ಇವರು? ಅದೇ ಏನಾಗಿಲ್ಲ, ಯಲಂಕ ಎಲ್ಲ ಡೀಲ್ ಮಾಡ್ತಿದಾರ ಇವರು? ಆರ್ಡ್ರ್ ಕೊಡು ಅಂತ ಕೊಟ್ಟಿರೋದ? ಅದು ಆರ್ಡ್ರೆ ಬಟ್ ನಂಗೆ ಅಲ್ಲ ಒಂಚೂರು ಇನ್ಫಾರ್ಮೇಷನ್ ತಗೊತಿದ್ದೀವಿ, ನೆಕ್ಸ್ಟ್ ಟೈಮ್ ಆರ್ಡ್ರ್ ಕರೆಕ್ಟಾಗಿ ತಗೊಳ್ಳೋಕ್ಕೆ. ನಿಮ್ದೇನಿಲ್ಲ, ಇವ್ರದ್ದು ಮಾತ್ರನೇ. ಎಷ್ಟು ಅಂತ ಕೇಳಿದ್ರೆ ಎಲ್ಲಿ ತರಿಸಿರೋದು ಐಡಿಯಾ ಇದೆಯಾ? ಬಟ್ ಇವನೇ ಮೇಲ್ಲ, ಇವನು ಅವನ ಅಂತ ಕರೆಕ್ಟ್? ಇವನ ಅವನ ಅಂದೆ, ಇಬ್ರುನಾ? ಸರಿ ಹೋಗು, ಈಗ ಹತ್ರ ಬಂದ್ಬಿಡು. ಅವನು ಯಾರು? ಫ್ರೆಂಡಾ ಇಲ್ಲ ಸುಮ್ಮನೆ ಕಾಲೇಜ್ ಮೇಟಾ? ಕಾಲೇಜ್ ಮೇಟಾ ಫ್ರೆಂಡಾ? ಫ್ರೆಂಡು. ಕಾಲೇಜ್ ಮೇಟ್ಗೂ ಫ್ರೆಂಡ್ಗೂ ವ್ಯತ್ಯಾಸ ಏನೇಳು? ಕಾಲೇಜ್ ಮೇಟ್ ಅಂದರೆ ಕಾಲೇಜಲ್ಲಿ ಪರಿಚಯ ಆಗೋದು, ಫ್ರೆಂಡ್ ಅಂದರೆ ಜೊತೆಗಿರೋದು ಯಾವಾಗ. ಸೊ ನಿನ್ನ ಜೊತೆಗಿರೋರೆ ತಾನೇ? ಅವನೇನು ಹೇಳ್ಬಿಟ್ಟು ಹೋದ? ಇಬ್ಬರು ಅಂತೇಳಿ. ಹಾಂ ನಮ್ಮಿಬ್ಬರು ಅಂತೇಳಿ. ಅದೇ ಐ ಮೀನ್ ನೀವಿಬ್ಬರು ಮಾಡ್ತಿದ್ದೀರಾ ಅಂತ ತಾನೇ ಹೇಳ್ಬಿಟ್ಟು ಹೋದ? ನಮಗೇನು ಗೊತ್ತಿಲ್ಲ ಅಣ್ಣ, ನಿಜವಾಗ್ಲೂ ಹೇಳ್ಬೇಕು. ಇನ್ನೊಂದ್ಸಲಿ ಬಿಡೋಣ, ನಮ್ಮ ಕೈ ಮುಗಿದು ಇನ್ನೊಂದ್ಸಲಿ ಮಾಡಿದೆ. ಅಣ್ಣ ನಮ್ಮ ಅಮ್ಮನಣಿ ಇನ್ನೊಂದ್ಸಲಿ ಕಾಣಿಸಿದ್ರೆ ನೀನು ಬೇಕಾದ್ರೆ ನಾನು ಏನು ಬೇಕಾದ್ರೂ ಹೊಡೆಯೋಣ. ನಮ್ಮ ಅಮ್ಮನಣಿ ಇದೊಂದು ತಪ್ಪು ಸಂಶಯಣ ಪ್ಲೀಸ್ ಅಣ್ಣ, ಮನೆಗೆಲ್ಲ ಹೊಡೆದಾಕ್ತಾರಣ್ಣ. ಏನ ನಮ್ಮ ಮನೆಗೆಲ್ಲ ಹೊಡೆದಾಕ್ತಾರಣ್ಣ. ಏನಕ್ಕೆ ಹೊಡೆದಾಕ್ತಾರೆ? ನಾವು ಹೊಡಿತಾರ ಮನೆಗೆ ಮಾನ ಮರಿಗೆ ಹೋಗ್ತಾರಣ್ಣ ಪ್ಲೀಸ್ ಅಣ್ಣ. ಸರಿ ಇವನ್ನ ಬುಕ್ ಮಾಡ್ತೀನಿ, ಇರೋ ಇವನ್ನ ಬುಕ್ ಮಾಡ್ತೀನಿ. ಓಕೆ, ಇವನ ಮೇಲೆ ಏನಿದೆಯೋ ಎಲ್ಲ ಇವನೊಬ್ಬಂದೇ ನಿನ್ನ ಪ್ರೂಫ್ ಡಿಲೀಟ್ ಮಾಡ್ತೀನಿ. ಇವನೊಬ್ಬಂದಾದರೂ ಹಾಕ್ಕೊಡು, ಓಕೆನಾ? ಹಾಂ ನೀನು ಹೋಗ್ಬಿಡು ಇಲ್ಲಿಂದ, ಓಕೆನಾ? ಸರಿನಾ? ನಿಂದೇನು ಬರಲ್ಲ.